ದೇಶದ ಎಲ್ಲೆಡೆ 80ನೇ ಸ್ವಾತಂತ್ರ್ಯೋತ್ಸವ ಅದ್ದೂರಿಯಾಗಿ ನಡೆದಿದೆ. ಎಲ್ಲ ರಾಜಕೀಯ ನಾಯಕರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಧ್ವಜಾರೋಹಣ ನೆರವೇರಿಸಿದ್ದಾರೆ. ವಿಜಯಪುರ ಕ್ಷೇತ್ರದಲ್ಲೂ ಧ್ವಜಾರೋಹಣ ಮಾಡಿದ್ದು, ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಎಬಿವಿ ಸಿಬಿಎಸ್ಇ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪುತ್ರ ರಮನಗೌಡ ಪಾಟೀಲ್ ಹಾಗೂ ಅವರ ಸೊಸೆ ಅಬೋಲಿ ಪಾಟೀಲ್ ಭಾಗಿಯಾಗಿದ್ರು. ಇಬ್ಬರು ಕೂಡ ವಿದ್ಯಾರ್ಥಿಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ಜೊತೆಗೆ ಶಾಲೆಯ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಇದಾದ ಮೇಲೆ ಯತ್ನಾಳ್ ಪುತ್ರ ರಮನಗೌಡ ಪಾಟೀಲ್ ಮಾತಾಡಿದ್ರು. ವಿದ್ಯಾರ್ಥಿಗಳಿಗೆ ಸಂದೇಶ ಕೊಟ್ರು. ಕ್ಲಾಸ್ ಸಲ್ಯೂಟ್, ನ್ಯಾಷನಲ್ ಅಂತಮ್ ಬಿಗಿನ್. On this day, let us remember the countless freedom fighters who sacrificed their lives for the freedom of this great nation. Our independence reminds us not only our rights but also the responsibilities towards our country. My dear students, you are the future of India. Some of you will become doctors, engineers, entrepreneurs, scientists, teachers, sports persons, administrators, and a leader. Whatever profession you choose, always remember that success is not only about what you achieve for yourself, but also what you contribute for the country. Today, I especially congratulate all the students who have been appointed as the student leaders for the student council. Remember, leadership is not just a position, but it's also a responsibility. I would like to say one thing: a good leader doesn't simply just tell people what to do, but he also leads by an example, and he takes everyone. And a leader just doesn't go alone, but he takes everyone with him. That's a good leader. So I just want to say one thing to each one of you here, to every student: don't stop dreaming, dream big. Read more, ask questions, play sports, learn new skills, use technology wisely, be curious, be disciplined, and most importantly, be kind. See, marks may show how well you have performed the examination, but character shows what kind of a person you are. The India of tomorrow will be shaped by the young people sitting here today. So don't wait for tomorrow to become responsible citizens. Start today. On this Independence Day, let us remember our freedom fighters, be grateful for the opportunities we have, and commit ourselves to building a stronger, kinder, and more prosperous India. At the end, I just want to say one thing to each one of you here: do what makes you happy, do what your heart says. ಎಲ್ಲರೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನಿಮಗೇನು ಮಾಡೋದೈತೆ ಅದು ಮಾಡ್ರಿ. ಯಾರೇ ಕೋರ್ಸ್ ಮಾಡಿದ್ರೆ ನಿಮ್ಮ ಪೇರೆಂಟ್ಸ್ ಡಾಕ್ಟರ್ ಆಗಂದ್ರೆ ಡಾಕ್ಟರ್ ಆಗಕ್ಕೆ ಹೋಗ್ಬೇಡಿ. ನಿಮಗೇನು ಮಾಡೋದೈತೆ ಅದು ಮಾಡಿರಿ. ಒಂದು ಮಟ್ಟದ ತನಕ ಎಲ್ಲರೂ ಎಜುಕೇಶನ್ ಕಲೀರಿ. ಯಾಕಂದ್ರೆ ಎಲ್ಲರೂ ಅಕಾಡೆಮಿಕ್ ಒಳಗೆ ಶಾಣೆ ಇರ್ತಾರೆ ಅಂತ ಇರಂಗಿಲ್ಲ. A few are good in sports, a few are become artists, a few are good in music. ನಿಮ್ಗೆ ಏನ್ ಮಾಡೋದೈತೆ ಅದು ಮಾಡ್ರಿ. ಬೇರೆಯವ್ರು ಏನೋ ಒಬ್ರು ಇಂಜಿನಿಯರ್ ಆಗತ್ತಾರ, ಡಾಕ್ಟರ್ ಆಗತ್ತಾರ, IAS ಆಗತ್ತಾರ, ನೀವು ಅದಕ್ಕೆ ಬೆನ್ನ ತಕ್ಕೋಬೇಡ್ರಿ. ಡಾಕ್ಟರ್ಗಳು, ಇಂಜಿನಿಯರ್ಗಳು ಭಾಳ ಅದಾರ ನಮ್ಮ ದೇಶದೊಳಗೆ. ನಿಮಗೇನು ಮನಸ್ಸು ಖುಷಿ ಅನಿಸ್ತೈತಿ
ನಿಮ್ಗೆ ಏನಾರ ಆಟ ಆಡೋದತ್ತು, ಸ್ಪೋರ್ಟ್ಸ್ ಮ್ಯಾನ್ ಆಗೋದಕ್ಕಂದ್ರೆ ಸ್ಪೋರ್ಟ್ಸ್ ಒಳಗೆ ಹೋಗ್ರಿ, ಆರ್ಟಿಸ್ಟ್ ಆಗೋದಕ್ಕಂದ್ರೆ ಆರ್ಟಿಸ್ಟ್ ಆಗ್ರಿ, ಪೇಂಟರ್ ಆಗುತ್ತಂದ್ರೆ ಪೇಂಟರ್ ಆಗಿರಿ, ಸಿಂಗರ್ ಆಗುತ್ತಂದ್ರೆ ಸಿಂಗರ್ ಆಗ್ರಿ, ನಿಮ್ಗೆ ಏನಾರ ಯೂಟ್ಯೂಬರ್ ಆಗೋದನ್ನ ಯೂಟ್ಯೂಬರ್ ಆಗ್ರಿ, ಪಬ್ಜಿ ಗೇಮ್ ಆಡೋದು ಗೇಮರ್ ಆಗ್ರಿ. ಯಾಕಂದ್ರೆ ಎಲ್ಲರಿಗೂ ಅಪರ್ಚುನಿಟಿ ಐತಿ ಈಗಿನ ಕಾಲ, ಸ್ಪೆಷಲಿ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗೈತಿ. ಯಾಕಂದ್ರೆ ಭಾಳ ಮಂದಿ ಮೊಬೈಲ್ ಜಾಸ್ತಿ ಯೂಸ್ ಮಾಡಿಬಿಡತ್ತ. ಆದ್ರೆ ನಾ ಹೇಳ್ತೀನಿ, ಎಷ್ಟು ಬೇಕಟ್ಟು ಯೂಸ್ ಮಾಡಲೇಬೇಕು ಮೊಬೈಲ್. ಮೊಬೈಲ್ ಇಲ್ಲಂದ್ರೆ ಮುಂದಿನ ಜಗತ್ತೇ ಇಲ್ಲ. ಅದಕ್ಕೆ ನಾ ಪೇರೆಂಟ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೂ ಒಂದು 2-3 ತಾಸು ಡೈಲಿ ಫೋನ್ ಕೊಡೋಕೆ ಬರ್ರಿ. ಯಾಕಂದ್ರೆ ಮುಂದೆ ಫ್ಯೂಚರ್ ಇರೋದೇ, ಯಾಕಂದ್ರೆ ಈಗಿನವ್ರು LKG UKG ಡಿಗ್ರಿದವ್ರಕ್ಕಿಂತ ಹೆಚ್ಚಿಗೆ ಚೆನ್ನಾಗಿರ್ತಾರೆ ಯೂಟ್ಯೂಬ್ ನೋಡಿ. ಸೊ ಅದಕ್ಕೆ ಡೈಲಿ ನೋಡಿ ಎಷ್ಟು ಯೂಸ್ ಆಗತ್ತ ಯೂಸ್ ಮಾಡಿ. ಯಾಕಂದ್ರೆ ಈಗಿನ ಕಾಲದೊಳಗೆ ಎಲ್ಲಾದ್ರೂ ಅಪರ್ಚುನಿಟಿ ಅದ, ಎಲ್ಲ ಫೀಲ್ಡ್ನಾಗ ಅಪರ್ಚುನಿಟಿ ಅದಾವ. ಅದ್ರೊಳಗೆ ನಾವೆಲ್ಲ ಮಿಲಿನಿಯರ್ಸ್, ವೈಫ್ ಜೆನ್ಸಿ ಅದ, ನೀವೆಲ್ಲ ಜನ್ ಅಲ್ಫಾ ಅದ, ಹೌದಿಲ್ರಿ? ನೀವತ್ತು ನಮ್ಗಿಂತ ಫೇರ್ಲೆಸ್ ಇರ್ತಾರೆ, ನಿಮ್ಗೆ ಏನ್ ಬೇಕು ಅದೇ ಮಾಡ್ತಾರೆ ನೀವು ಲೈಫ್ ಒಳಗೆ. ಇನ್ನ ನಮ್ಮ ಇದ್ರೊಳಗೆ ಇನ್ನ ನಾವು ಯಾವ್ದಾರು ಪೇರೆಂಟ್ಸ್ ಮಾತು ಕೇಳ್ತಿದ್ವಿ, ಟೀಚರ್ ಮಾತು ಕೇಳ್ತಿದ್ವಿ. ನನಗೇನು ಅನ್ಸಂಗಿಲ್ಲ ಈಗೇನು ಯಾರು ಕೇಳ್ತಾರತ್ತೆ, ನಿಮ್ಮ ಮನಸ್ಸು ಏನ್ ಬರ್ತದೆ ಅದೇ ಮಾಡ್ತಿರ್ತೀರಿ. ಸುಮ್ಮನೆ ಇವತ್ತು ಎಲ್ಲರೂ ಟೀಚರ್ ಆದ್ರೆ ಸುಮ್ಮನೆ ಕೂತಿರ ನನಗೆ. ಆದ್ರೆ ಹಂಗೆ ಇರ್ಬೇಕು, ನಿಮಗೆ ಏನ್ ಮನಸ್ಸಿನಾಗ ಬರ್ತೈತೆ ಅದೇ ಮಾಡ್ಬೇಕು. ಅದರಿಂದನೇ ನಮ್ಮ ದೇಶ ಬೆಳಿತೈತೆ. ಯಾಕಂದ್ರೆ ನಮ್ಮ ದೇಶ ನೀವು ಯಾವಾಗ ಫೇರ್ಲೆಸ್ ಆಗ್ತೀರಿ ಅವತ್ತೇ ನಮ್ಮ ದೇಶ ಮುಂದೆ ಹೋಗ್ತೈತಿ. ಅದ್ರಾಗ ಸ್ಪೆಷಲಿ ಏನ್ ಗರ್ಲ್ಸ್ ಅದೇ ನೀವು ಮುಂದೆ ಬರ್ಬೇಕು. ಯಾವತ್ತು ನೀವು ಮುಂದೆ ಬಂದು ಎಲ್ಲಾನು ಫೀಲ್ಡ್ಸ್ ಒಳಗೆ ನೀವು ಮುಂದೆ ಬರ್ತೀರಿ ಅವತ್ತೇ ನಮ್ಮ ದೇಶ ಬೆಳಿತೈತಿ. ಅದಕ್ಕೆ ಇವತ್ತಿನ ಇಂಡಿಪೆಂಡೆನ್ಸ್ ಡೇದು ನೀವೆಲ್ಲರೂ ಕಮಿಟ್ಮೆಂಟ್ ತಗೋರಿ. ನಿಮಗೆ ಏನ್ ಮನ್ಸಿಗೆ ಅದು ಮಾಡ್ರಿ, ಮನ್ಸಿಗೆ ಏನ್ ಬರ್ತೈತೆ ಅದು ಮಾಡ್ರಿ. ಅಂಡ್ ಮೇನ್ಲಿ ಏನ್ ಗರ್ಲ್ಸ್ ಅದ ನೀವೆಲ್ಲರೂ ಮುಂದೆ ಬರುವಂತ ಒಂದು ಗೋಲ್ಸ್ ಇಟ್ಕೋರಿ, ದೊಡ್ಡ ಗೋಲ್ಸ್ ಇಟ್ಕೊಂಡು ಅವೆಲ್ಲಾನು ಅಚೀವ್ ಮಾಡುವಂತ ಒಂದು ಇದನ್ನ ಮಾಡಿರೋ ಸಂದರ್ಭದಲ್ಲಿ ಎಲ್ಲರೂ ಹೇಳಿ. Again, I would like to congratulate to all the student council members who have been elected today. And look, just because you have become a student council member doesn't give you the authority to just or just become what higher up in your student world. You have to take everyone. It actually gives an opportunity to serve everyone, to guide everyone. You have become a student leader because you are a little better than some others, but that doesn't give you any ego, that doesn't give you any privilege. Take that responsibility as an opportunity and guide everyone, take everyone with you. I just want to congratulate each one of you who have been elected today. And again, a very happy Independence Day, a happy 80th Independence Day to each one of you. Thank you for calling me Principal Member. Thank you for giving me this opportunity to speak here. Thank you everyone. Thank you so much. ಸಂಸ್ಕೃತಿ ವೇಷಭೂಷಣ